ಇವತ್ತು ಸಜ್ಜೆ ಹಿಟ್ಟನ್ನ ಬಳಸಿ ತುಂಬನೇ ಸುಲಭವಾಗಿ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇವಾಗ ನಾನು ಮೊದಲಿಗೆ ಕಡಾಯಿನಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊತಿದ್ದೀನಿ. 1 ಚಮಚ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬಹುದು. 1 ಚಮಚ ಸೇರಿಸ್ತಿದ್ದೀನಿ ತುಪ್ಪ. ಇವಾಗ ಇದು ನೀರ ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಇವಾಗ ನೋಡಿ ನೀರ ಕುದಿ ಬಂದಿದೆ. ನೀರು ಕುದಿ ಬಂದಾದಮೇಲೆ ಗ್ಯಾಸ್ ಸ್ಲೋ ಮಾಡ್ಕೊಂಡಿದ್ದು ನಾನು ಸ್ಲೋ ಮಾಡ್ಕೊಂಡು ಈ ಹಿಟ್ಟನ್ನ ಸೇರಿಸ್ತಿದ್ದೀನಿ. ಅಂದರೆ ನಾನಿಲ್ಲಿ 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಆಗುವಷ್ಟು ಹಿಟ್ಟನ್ನ ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ಗ್ಯಾಸ ಸ್ಲೋ ಇರಲಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಹಿಟ್ಟು ಮತ್ತು ನೀರು. ಮತ್ತು ಈ ಹೆಲ್ದಿ ಆಗಿರುವಂತಹ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಇವಾಗ ನೋಡಿ ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ಸಮ ಕ್ವಾಂಟಿಟಿದಾಗ ಹಾಕೋಬೇಕು ನೀರು ಮತ್ತು ಹಿಟ್ಟು. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿದು ಗ್ಯಾಸ್ ಬಂದಿರಬೇಕು, ಬಂದಿಟ್ಕೊಂಡಿನಿ. ನಾನು ಇವಾಗ ಬಂದಿಟ್ಟು ಒಂದು 5 ನಿಮಿಷದಿಂದ ಹಾಗೇ ಮುಚ್ಚಿಡ್ತಿದ್ದೀನಿ. 5 ನಿಮಿಷ ಆಗಿದೆ. ಇವಾಗ 5 ನಿಮಿಷ ಆದಮೇಲೆ ನಾನಿಲ್ಲಿ ಹಿಟ್ಟನ್ನ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಇಲ್ಲಿ ಅದುವಾಗ ಹಿಟ್ಟು ಸ್ವಲ್ಪ ಬಿಸಿಯಾಗೇ ಇರಬೇಕು. ಬಿಸಿ ಇದ್ದಾಗಲೇ ನೀವು ಇದನ್ನು ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇಲ್ಲಿ ಜಾಸ್ತಿ ಸಾಫ್ಟ್ ಅನಿಸ್ತಿದ್ರೆ ನೀವು ಸ್ವಲ್ಪ ಮತ್ತೆ ಸಜ್ಜೆ ಹಿಟ್ಟನ್ನ ಹಾಕ್ಕೋಬೋದು. ಅಥವಾ ಜಾಸ್ತಿ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಿಟ್ಟನ್ನ ಸಾಫ್ಟಾಗಿ ಮಾಡ್ಕೋಬೋದು. ಮತ್ತು ನೀವು ಇಲ್ಲಿ ಎಷ್ಟು ಸರಿಯಾಗಿ ಸಾಫ್ಟಾಗಿ ಮಾಡ್ಕೋತೀರಲ್ಲ ಅಷ್ಟೇ ಸರಿಯಾಗಿ ಬರುತ್ತೆ ಈ ರೆಸಿಪಿ. ಇವಾಗ ನೋಡಿ ನೀಟಾಗಿ ಸಾಫ್ಟಾಗಿ ಮಾಡ್ಕೊಂಡು ನಾನಿಲ್ಲಿ, ನೀವು ಬಿಗಿನರ್ಸ್ ಇದ್ದರೆ ಇದರಲ್ಲಿ 1 ಚಮಚ 2 ಚಮಚ ಗೋಧಿ ಹಿಟ್ಟು ಹಾಕೋಬೋದು, ನಡೆಯುತ್ತೆ. ಓಕೆ, ಇವಾಗ ನಾನಿಲ್ಲಿ ನಾರ್ಮಲಾಗಿ ಚಪಾತಿಗೆ ಎಷ್ಟು ಹಿಟ್ಟು ಹಿಡ್ಕೊತೀವಲ್ಲ ಅಷ್ಟೇ ಹಿಟ್ಟು ಹಿಡ್ಕೊಂಡಿನಿ. ಮತ್ತು ಗೋಧಿ ಹಿಟ್ಟು ಹಚ್ತಿದ್ದೀನಿ, ಇಲ್ಲಿ ಒಣ ಹಿಟ್ಟು. ಇವಾಗ ಏನಿಲ್ಲ, ನೀಟಾಗಿ ಇದನ್ನು ಈ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಆಗಿರಬೇಕು ಅಷ್ಟೇ. ಮತ್ತು ಈ ಸಜ್ಜೆ ಹಿಟ್ಟಿನಲ್ಲಿ 1-2 ಚಮಚ ನೀವು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಈ ರೀತಿ ಲಟ್ಟಿಸುವಾಗ ಮೂಗು ಸಿಗೋದಿಲ್ಲ. ಅದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಮತ್ತು ಲಟ್ಟಿಸುವಾಗ ಕೂಡ ನೀವು ಇಲ್ಲಿ ಗೋಧಿ ಹಿಟ್ಟು ಹಚ್ಕೊಂಡೆ ಲಟ್ಟಿಸ್ಕೊಳ್ಳಿ, ತುಂಬ ಸರಿಯಾಗಿ ಬರುತ್ತೆ ಇದು. ಓಕೆ ನೋಡಿ, ನಿಮಗೆ ಒಂದೇ ಸೈಜಿನ ಬೇಕಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು. ಎಲ್ಲನೂ ನೀಟಾಗಿರಬೇಕು. ಅಥವಾ ಒಂದೇ ಸೈಜಿನ ಬೇಕಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇವಾಗ ಏನಿಲ್ಲ, ಅದನ್ನು ನೀಟಾಗಿ ಎರಡೂ ಕಡೆಗೆ ಚಪಾತಿ ಅಥವಾ ನಾವು ಪರೋಟ ಮಾಡ್ಕೊತೇವಲ್ಲ ಅದೇ ರೀತಿ ಬೇಯಿಸ್ಕೊಂಡು ತೊಗೋಬೇಕು. ತುಂಬ ಸರಿಯಾಗಿ ಬರುತ್ತೆ. ಸಜ್ಜೆ ಹಿಟ್ಟಿಂದು ಚಪಾತಿ ಅಂತ ನಿಮ್ಗೆ ಅನ್ಸೋದೇ ಇಲ್ಲ, ಅಷ್ಟು ಸರಿಯಾಗಿ ಬರುತ್ತೆ ಇದು. ಇವಾಗ ನಾನಿಲ್ಲಿ ತುಪ್ಪ ಹಚ್ಚಿ ಎರಡೂ ಕಡೆಗೆ ಸರಿಯಾಗಿ ಬೇಯಿಸ್ಕೊಂಡು ತೊಗೊತಿದ್ದೀನಿ ಅಷ್ಟೇ. ಓಕೆ ನೋಡಿ, ಎರಡೂ ಕಡೆಗೆ ಈ ರೀತಿ ಕಲರ್ ಬರಬೇಕು, ಆ ರೀತಿ ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ನೋಡಿ, ನಮ್ಮ ಸಜ್ಜೆ ಹಿಟ್ಟಿನ ಚಪಾತಿ ತಯಾರಾಗಿದೆ. ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಏನಾದರೂ ಹೆಲ್ದಿ ಆಗಿರುವಂತಹ ರೆಸಿಪಿ ಬೇಕಿದ್ದರೆ ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬ ಹೆಲ್ದಿ ಆಗಿರುತ್ತೆ. ಸೊ ಇದನ್ನು ನಾರ್ಮಲಾಗಿ ನೀವು ನಿಮಗೆ ಯಾವ್ದು ಪಲ್ಯ ಇಷ್ಟನೋ ಅದ್ರ ಜೊತೆನೇ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ ಈ ಚಪಾತಿ. ಓಕೆ, ಥ್ಯಾಂಕ್ ಯು ಸೊ ಮಚ್.